ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್. ನಾನು ಪೇಷಂಟ್ ಆಗಿಬಿಟ್ಟಿದ್ದೀನಿ, ಹುಷಾರಿಲ್ಲದೆ ನೋಸ್ ಎಲ್ಲ ಬ್ಲಾಕ್ ಆಗಿ ತಲೆಯೆಲ್ಲ ಭಾರ ಆಗಿಬಿಟ್ಟು ಹುಷಾರಿಲ್ಲ. ಆ್ಯಂಡ್ ನಾವಿವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಇವಾಗ ಇಲ್ಲೆಲ್ಲ ನೋಡಿದ್ವಿ, ನಮ್ಗೆ ಯಾವ ಸ್ಯಾರಿನೂ ಅಷ್ಟು ಇಷ್ಟ ಆಗಿಲ್ಲ. ಸೊ ನಾವು ಎಲ್ಲ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಸ್ಯಾರಿ ಶಾಪಿಂಗ್ಗೆ. ನಮ್ಮ ಕಸಿನ್ ಬ್ರದರ್ ನಮ್ಮ ಬ್ರದರ್ ಮದುವೆ ಇದೆ. ನಾನು ನಮ್ಮ ಅಣ್ಣ ನಮ್ಮ ಅಕ್ಕ 3 ಜನ ಹೋಗ್ತಾ ಇದ್ದೀವಿ. ಇಲ್ಲಂತೂ ಯಾವಾಗಲೂ ಇದೇ ಥರ ಕ್ರೌಡ್ ಇರುತ್ತೆ. ಇವಾಗ ಮಾರ್ನಿಂಗ್ ಓಕೆ ಬಟ್ ಆಮೇಲೆ ತುಂಬ ಅಂದರೆ ತುಂಬಾ ಕ್ರೌಡ್ ಆಗಿಬಿಡುತ್ತೆ. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಏನು ಕವರ್ ಮಾಡಲ್ಲ, ಜಸ್ಟ್ ಒಳಗಡೆ ಹೋದ್ಮೇಲೆ ನಾವೇನು ಶಾಪ್ ಮಾಡ್ತೀವಿ ಅದನ್ನು ಬೇಕಾದ್ರೆ ತೋರಿಸ್ತೀವಿ. ಇವಾಗ ನಾವು ನಮ್ಮ ಕೀರ್ತನೆಗೆ ತೊಗೊಳಕ್ಕೆ ಬಂದಿದ್ದೀವಿ. ನೋಡ್ತಾ ಇದ್ದೀವಿ ಶರಾರ ಟೈಪಲ್ಲಿ ಈ ಥರದ್ದು ನೋಡಿ. ವೈಟ್ ಬೇಡ, ಗಲೀಜ್ ಮಾಡ್ಕೊಳುತ್ತೆ ಬೇಡ, ಆ ಥರ ತೊಗೊಂಡೋಗಿದ್ದೀವಲ್ಲ ಸಿಲ್ವರು ಲಾಸ್ಟ್ ಟೈಮ್. ಇದೇ ಚೆನ್ನಾಗೈತೆ. ಪ್ಯಾಂಟ್ ದೊಡ್ಡದಾಗಲ್ವಾ? 36 ಸೈಜ್ ಇದೆ ಅವಳಿಗೆ. ಸ್ವಲ್ಪ ದೊಡ್ಡದು ಇಲ್ಲಿ ಚಿಕ್ಕದು ಆಗಬಾರ್ದು. 36 ತಗೊಂಡಿದ್ದು ಲಾಸ್ಟ್ ಟೈಮ್. ಇಲ್ಲಾಂದ್ರೆ ಇದು ಮೇಡಮ್ ಇದು ಮತ್ತೆ ಇದು ಚೆನ್ನಾಗೈತೆ. ಇದು ಮತ್ತೆ ಎಷ್ಟು ಅಂಕಲ್ ಇದು? ಯಾವುದು? 1400, 1600. 1400 ರೂಪಾಯಿನೇ ಕೊಟ್ಟು. ಇದು ನೋಡಿ ಬಿಚ್ಚು ನೋಡಿ ವರ್ಕಲ್ಲೇ ಇದು ಸ್ವಲ್ಪ ಡೀಸೆಂಟಾಗಿ ಐತೆ. ಅವಳ ಡಿಸೆನ್ಸ್ ಐತೆ, ಒಳ್ಳೆದು ಐತೆ. ಅಂದರೆ ಆ ಶಾಖೆಗೆ ಅವಳಿಗಿದೆ ಓಕೆ. ಇದರಲ್ಲಿ ಬೇರೆ ಬೇಕಾದ್ರೆ ಐತೆ ಟಾಪಲ್ಲಿ ಬೇಕಾ 250 ಬೇಕಾ ಮೇಡಮ್? ಇದು ಸೈಡ್ ಕಟ್ಟು. ಹೌದು, ಇನ್ನೊಂದು ತೋರಿಸಿ ಆ ಥರ ಸೈಜಲ್ಲಿ 36 ಬೇರೆ ಪ್ಯಾಟ್ರನ್ ತೋರಿಸಿ. ಅದು ಐತೆ. ಈ ಪ್ಯಾಟರ್ನು ಶಾರ್ಟ್ ಐತೆ ಅಂದರೆ ತುಂಬ ಗ್ರ್ಯಾಂಡಾಗಿ ಇರೋದು ಬೇಡ, ಸ್ವಲ್ಪ ನೋಡಿ. ಇದು ಗ್ರ್ಯಾಂಡ್ ಇಲ್ಲ, ಇದು ಎಂಬ್ರಾಯ್ಡಿ ಐತೆ ಮೇಡಮ್. ಇದು ಶಾರ್ಟ್ ಐತೆ. ಇದು ಎಲ್ಲ ಪ್ಲಾಜೋನೇ ಆಗೋಯ್ತು. ಕಮ್ಮಿದು ಬರಲ್ಲ, ಇದು ಕಮ್ಮಿದು ಇದುವೆ. ಫ್ರಾಕ್ ಟೈಪು ಕ್ರಾಪ್ ಟಾಪ್ ಫುಲ್ಲ ಕ್ರಾಪ್ ಟಾಪ್ ಹೆಂಗ ಟೈಪು. ಈ ಥರ ಎಲ್ಲ ಕಮ್ಮಿ ಇದೆಲ್ಲಕ್ಕೆ ತಗೊಂಡ್ಬಿಡ್ತಾರೆ ಬೇಡ. ಅದೇ ಸಿಂಪಲ್ ಗೌನ್ ಫುಲ್ಲ ಗೌನ್ ಬೇಡ, ಚಿಕ್ಕದಾಗ್ಬಿಡುತ್ತೆ. ಆಮೇಲೆ ಅದು ಒಂದು 2 ಸಲ ಹಾಕ್ಬೋದು ಅಷ್ಟೇ. ಈ ಥರ ಅದೇ ಹೇಳಿದೆ. ಇವಾಗ ಬಸ್ ಸ್ಟಾಪಲ್ಲಿ ಬಸ್ ವೇಟ್ ಮಾಡ್ತಾ ಇದ್ದೀವಿ. ಇವಾಗ ನೀರು ಕುಟ್ಕೊಂಡು ಇವಾಗ ಬನಶಂಕರಿಗೆ ಹೋಗ್ಬಿಟ್ಟು ಅಲ್ಲೇ ಬನ್ಸಂಗ್ರೆ ಹಿಂದಕ್ಕೆ ಬಂದ್ರೆ 5 ರೂಪಾಯಿ ಅಷ್ಟೇ. 5 ನಿಮಿಷಕ್ಕೆ ಬಸ್ ಬರ್ತೈತೆ. ಹಾಯ್. ಆ್ಯಂಡ್ ಅಲ್ಲಿಂದ ಬಂದಿತ್ತು ತುಂಬ ಟಯರ್ಡ್ ಆಗೋದ್ವಿ. ಅಲ್ಲಿ ನಾವು ಹೋಗಿದ ತಕ್ಷಣ ಅಲ್ಲಿ ಗೊತ್ತಿರೋರೆಲ್ಲ ಸಿಕ್ಕಿದ್ರು. ಸೊ ವೀಡಿಯೋ ಮಾಡ್ಕೋಬೇಕು ಅನ್ನೋದೇ ಮರ್ತೋದೆ ಆ್ಯಂಡ್ ಶಾಪಿಂಗ್ ಬ್ಯುಸಿಲಿ. ಆ್ಯಂಡ್ ಮನೆಗೆ ಬಂದಾದಮೇಲೆ ನಾವು ಕೊಕೊನೆಟ್ ಪೌಡರಿಂದ ಲಡ್ಡು ಥರ ಮಾಡೋಣ. ಮೀನ್ಸ್ ಅದು ರವೆ ಉಂಡೆ ಆಗಲ್ಲ, ಲಡ್ಡು ಥರ ಮಾಡೋಣ ಅದನ್ನು ತಂದಿದ್ದೆ. ಸೊ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಫಸ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ಮೇಲೆ ಅದು ಕೊಕೊನೆಟ್ ಪೌಡರ್ ಹಾಕ್ಕೋಬೇಕು. ಆ್ಯಂಡ್ ಹಾಲು ಮತ್ತು ಸಕ್ಕರೆ ಹಾಕ್ಕೋಬೇಕು. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗಿದ್ದೀವಿ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನೆಲ್ಲ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಆ್ಯಂಡ್ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾರ್ಮಲ್ ನಾವು ರವೆ ಉಂಡೆ ಹೇಗೆ ನಾವು ಕಟ್ತೀವಿ ಅದೇ ಥರ ಕಟ್ಕೋಬೇಕು. ಆ್ಯಂಡ್ ನಾವು ಬೇಕಾದ್ರೆ ಡಿಪ್ ಅದು ಪೌಡರ್ ಇರುತ್ತಲ್ಲ, ಪೌಡರಲ್ಲಿ ಡಿಪ್ ಮಾಡ್ಕೊಳಂಗೆ ಮಾಡ್ಕೋಬೋದು, ಇಲ್ಲ ಹಾಗೆ ತಿನ್ಬೋದು. ಹಾಗೆ ತಿಂದರೆ ನಿಜ ತುಂಬ ಚೆನ್ನಾಗಿರುತ್ತೆ. ಡಿಪ್ ಮಾಡ್ಕೊಂಡು ತಿಂದರೆ ಒಬ್ಬೊಬ್ಬರಿಗೆ ಆ ಪೌಡರ್ ಅಡ್ಜಸ್ಟ್ ಆಗುತ್ತೆ, ಒಬ್ರಿಗೆ ಅಡ್ಜಸ್ಟ್ ಆಗಲ್ಲ.
ಟೇಕ್ ಇಟ್ ತಿನ್ಬಿಟ್ಟು ರಿವ್ಯೂ ಹೇಳು. ಅಯ್ಯೋ ಇವನು ಬೇರೆ ಬಂದ. ಇದು ಕೇಳಬೇಡ, ಅಕ್ಕ ಅಂತ ಹೇಳ್ಬೇಡ, ಸೀರಿಯಸ್ಲಿ ಬೇಜಾರು ಮಾಡ್ಕೊಳ್ಳೋಣ, ಪ್ರಾಂಪ್ಟ್ ಆಗಿ ಹೇಳು. ನಿಜ ಟೇಸ್ಟ್ ಸಖತ್ತಾಗಿದೆ. ಚೆನ್ನಾಗೈತಾ? ಅಂದರೆ ನಿಜ ವಂಡರ್ಫುಲ್ ಆಗಿದೆ ಬ್ರೋ. ಥ್ಯಾಂಕ್ ಯು ಬ್ರೋ. ತಿನ್ಬಿಟ್ಟು ರಿವ್ಯೂ ಹೇಳು. ಹೋಯ್ತು. ಅಯ್ಯೋ ಹೊಡೆದೇ ಹೋಯ್ತು. ಪರವಾಗಿಲ್ಲ, ನೀಟಾಗಿ ಹೇಳು. ಚಂದ ಇದೆ. ಸಕ್ಕರೆ ಚೂರು ಕಮ್ಮಿ ಆಗಿದೆ. ಕಮ್ಮಿ ಸ್ವೀಟ್ ಆಯ್ತಾ? ಕಮ್ಮಿ ಇದೆ. ನಿನಗೆ ನನಗೆ ಕರೆಕ್ಟ್ ಆಗಿದೆ. ತಗೋತೀನಿ. ಪರವಾಗಿಲ್ಲ, ಅದು ಸಕ್ಕರೆ ಸ್ವಲ್ಪ ಹಾಕ್ಬೇಕಿತ್ತು, ಸ್ವಲ್ಪ ಫ್ರೈ ಆಗಬೇಕಿತ್ತಾ? ಅದು ಬಿಟ್ರೆ ಇಲ್ಲ, ಸೂಪರ್ ಆಗಿದೆ ಅಷ್ಟೇ. ಥ್ಯಾಂಕ್ ಯು. ತಗೋ ತಿನ್ಬಿಟ್ಟು ಪ್ರಾಂಪ್ಟಾಗಿ ರಿವ್ಯೂ ಹೇಳು. ಹೊಡೆದೋದು ಅದು ನೀಟಾಗಿ ಇಟ್ಕೊ. ಏನು ಮಾತಾಡ್ತಾನೆ ಇಲ್ಲ ಅಂತೀಯ? ಹೆಂಗೈತೆ? ಕಾಯೆಲ್ಲ ಅದು ಫುಲ್ ಎಲ್ಲ ಹಾಕ್ಬಿಟ್ಟೆ, ಸ್ವಲ್ಪ ಇತ್ತಲ್ವಾ, ಫುಲ್ ಹಾಕ್ಬಿಟ್ಟು ಮಾಡ್ಬಿಡೋಣ ಅಂತ ಮಾಡಿದೆ. ಅದು ಚೆನ್ನಾಗೈತೆ. ನಿಜ ನಾನೇ ಮಾಡಿದ್ದು. ಹೋಗಿ ತಗೋ ನೀನು ಹೇಳು, ರಿವ್ಯೂ ಹೇಳು. ನೀ ಕರೆಕ್ಟಾಗಿ ಹೇಳು. ಮಗಳು ಮಾಡೋಳೆ ಅಂತ ಅಪರೂಪಕ್ಕೆ ಮಾಡೋಳೆ ಅಂತ ಸುಳ್ಳು ಹೇಳ್ಬೇಡ. ಕೂತ್ಕೊಳ್ಳೋ ಸುಮ್ಮನೆ. ಏನು ಮಮ್ಮಿ ಈ ಮಾತಾಡು ಮಮ್ಮಿ. ಚೆನ್ನಾಗದೆ ಬಿಡೆ. ಹಾಂ ನಿಜ ಚೆನ್ನಾಗೈತಾ? ತಿನ್ಸು ಸ್ವಲ್ಪ. ಹೌದಾ? ಹೌದು.